ಎಲ್ಲರಿಗೂ ನಮಸ್ಕಾರ. ಈಗ ನಾವು ಸೇಡಂ ತಾಲೂಕದಾಗ ಇದ್ದೀವಿ. ಸೇಡಂ ತಾಲೂಕದಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ನಮ್ಮ ಸೇಡಂ ತಾಲೂಕದಾಗ ಬಹಳ ಪ್ರಸಿದ್ಧ ಆದ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ. ಆ ದೇವಸ್ಥಾನ ಎದುರ್ಲಿಂದ ಸ್ವಲ್ಪ ಬಂದೇವು ಅಂದ್ರೆ ಒಂದು ರಿಂಗ್ ರೋಡ್ ಬರ್ತದ. ಆ ರಿಂಗ್ ರೋಡ್ ಬರ್ತದ, ರೈಲ್ವೆ ಹಾಳಿ ಅದ, ಅಲ್ಲಿ ಟ್ರಕ್ ಅದ. ಮತ್ತು ಸ್ವಲ್ಪ ಮುಂದೆ ಬಂದೇವು ಅಂದ್ರೆ ಒಂದು ಚೋಟಿ ಗಿರಣಿ ಬರ್ತದ. ಈ ರಿಂಗ್ ರೋಡು ನಾವು ಚುಂಚೋಳಿ ತಾಲೂಕಕ್ಕೆ ಹೋಗ್ಬೇಕಾದ್ರೆ ಇದು ಕನೆಕ್ಟ್ ಆಗ್ತದ. ಮತ್ತು ಇಲ್ಲಿ ಅಗ್ಗಿ ಬಸವೇಶ್ವರ ಕಾಲೋನಿ ಬರ್ತದ. ಚುಂಚೋಳಿ ರೋಡಿಗೆ ಮನೆ ಅವ, ಲೆಫ್ಟಿಗೆ ಗಂಜ ಅದ, ಮತ್ತು ಚೋಟಿ ಗಿರಣಿಗೆ ಎಲ್ಲ ಸಾರ್ವಜನಿಕರಿಗೂ ಲೈಟ್ ಇರಲಿಲ್ಲ, ಭಾಳ ತೊಂದರೆ ಆಗ್ಲತ್ತಿತ್ತು. ಮತ್ತು ರೋಡಿನ ಸಮಸ್ಯೆನೇ ಇತ್ತು, ರೋಡೂ ಆಗ್ಯದ. ಮತ್ತು ಈಗ ಲೈಟು ಚಕ 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 ಅಂತ ಹಾಕ್ಯಾರ. ನಮ್ಮೆಲ್ಲರಿಗೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ಭಾಳ ವರ್ಷ ಆದ್ಮ್ಯಾಗ ಈ ರೋಡಿಗೆ ಲೈಟ್ ಕಾಣ್ಲತ್ತೀವಿ. ನಾವು ಭಾಳ ಖುಷಿ ಆಯಿತು. ಹಾಂ, ಈಗ ಏನಾಗ್ಯದಪ್ಪ ಅಂದರು, ಈಗ ಲೈಟ್ ಹಾಕಿರಿ 8 ದಿವಸ ಆಗ್ತದ, 15 ದಿವಸ ಆಗ್ತದ, ಮತ್ತೆ ಬಂದ್ ಆಗ್ತಾವ, ಇಲ್ಲ ಶಾರ್ಟ್ ಆಗ್ತಾವ, ಇಲ್ಲ ಏನಾನ ಆಗ್ತದ. ಏನಾನ ಆಯ್ತಪ್ಪ ಅಂದ್ರೆ ಅವಾಗಿಂದ ಅವಾಗಲೇ ಬಂದು ಕಂಟಿನ್ಯೂ ಲೈಟ್ ಚಾಲು ಬಿಡುವಂತಹ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳದಿರ್ತದ. ಹಾಕಿ ಬರೀ ನಮಗೆ ಸಮಾಧಾನ ಮಾಡೋದು ಅಲ್ಲ, ನೀವು ಹಾಕಿರಿ, ಒಳ್ಳೆ ಕೆಲಸ ಮಾಡಿರಿ. ಸಮಸ್ತ ಸೇಡಂ ತಾಲೂಕದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು.